ಈಗ ಸೋಕಾಲ್ಡ್ ರಾಷ್ಟ್ರೀಯ ಪಕ್ಷಗಳು, ಈಗ ಬಿಜೆಪಿ ತಗೊಳ್ಳಿಯೋ 1800ಕ್ಕೂ ಹೆಚ್ಚು ಶಾಸಕರನ್ನ ಭಾರತದಾದ್ಯಂತ ಹೊಂದಿರುವಂತಹ ಪಕ್ಷ. ಈಗ ಕಾಂಗ್ರೆಸ್ಸು ತಗೊಂಡ್ರೆ ಬಲಿಷ್ಠವಾಗಿದ್ದಂತಹ ಪಕ್ಷ, ಒಂದೊಳ್ಳೆ ಹಿಸ್ಟ್ರಿಯನ್ನು ಹೊಂದಿದೆ, ರಾಷ್ಟ್ರೀಯ ಪಕ್ಷ ಅಂತ ಹೆಸರನ್ನು ಪಡ್ಕೊಂಡಿದ್ದಾವೆ. ಕರ್ನಾಟಕದಲ್ಲಿ JDSನ ಪ್ರಾಬಲ್ಯ ದೊಡ್ಡದು. ಆ ಇತಿಹಾಸವನ್ನು ನಾವು ನೋಡ್ಕೊ ಬಂದರೆ ಅಂಥ ಪ್ರಬಲ ಇತಿಹಾಸವನ್ನು ಹೊಂದಿರುವಂಥ ಈ ಮೂರು ಪಕ್ಷಗಳು ಹಿರಿಯೂರಿನಲ್ಲಿ ಒಬ್ಬ ಸ್ಥಳೀಯ ನಾಯಕನನ್ನ ಹುಟ್ಟು ಹಾಕೋ ಸಾಮರ್ಥ್ಯ ಇಲ್ಲ ಅನ್ಕೋಬೇಕಾ ರಾಷ್ಟ್ರೀಯ ಪಕ್ಷಗಳಿಗೆ, ಪ್ರಾದೇಶಿಕ ಪಕ್ಷಗಳಿಗೆ? ಅಥವಾ ಅಂತ ಸ್ಥಳೀಯ ನಾಯಕರು ಇಲ್ವಾ ಹಿರಿಯೂರಲ್ಲಿ? ಮೇಡಮ್, ಸ್ಥಳೀಯ ನಾಯಕರು ಇದ್ದಾರೆ, ಎಲ್ಲ ಅರ್ಹತೆಗಳು ಇದ್ದಾವೆ, ರಾಜಕೀಯ ಜ್ಞಾನವೂ ಇದೆ, ಚುನಾವಣೆ ಆಡುವಂಥ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಎಲ್ಲ ಅರ್ಹತೆಗಳು ಇದ್ದರೂ ಸಹ ಅವರು ಯಾವ್ಯಾವ ರೀತಿ ಮಾನದಂಡಗಳನ್ನ ಇಟ್ಕೊಂಡು ಯಾರನ್ನ ಆಯ್ಕೆ ಮಾಡ್ತಾ ಇದ್ದಾರೋ ಅವರೇ ಹೇಳ್ಬೇಕು ಪಕ್ಷದವರು. ಆ ಮಾನದಂಡ ಸೃಷ್ಟಿ ಮಾಡಬೇಕಾಗಿರೋರು ನೀವು ಈಗ ಅದಕ್ಕೆ ನಿಮ್ಮ ವಾಹಿನಿಯಲ್ಲಿ ಕೂತ್ಕೊಂಡಿರೋದು ನಾನು. ಮೇಡಮ್, ನಾವು ಸ್ಥಳೀಯರು, ನಮಗೆ ಅಲ್ಲಿಯ ಜಲ, ನೆಲ, ಅಲ್ಲಿಯ ಸಮಸ್ಯೆಗಳು, ಮೂಲಭೂತ ಸಮಸ್ಯೆಗಳೇನು, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಆರೋಗ್ಯ ಸಮಸ್ಯೆಗಳೇನು, ಅಲ್ಲಿ ಹುಟ್ಟು ಬೆಳೆದವ್ರಿಗೆ ಗೊತ್ತಿರ್ತದೆ ಅದನ್ನು ರಕ್ಷಣೆ ಏನು, ಹಿಂದಿನವ್ರು ಏನು ಮಾಡಿದರು, ಮಾಡ್ತಾ ಇದ್ದಾರೆ. ಅವ್ರು ಬರ್ತಾರೆ ಸ್ವಲ್ಪ ದಿನ, ಈಗ ವೀಕೆಂಡ್ಗೆ ಎಷ್ಟು ಆಗ್ತಾರೆ. ಹೌದು. ನಾವಾದರೆ ವಾರಕ್ಕೆ 7 ದಿನ ಅಲ್ಲಿ ಸಿಗ್ತೀವಿ. ನಮ್ಮವ್ರು ಯಾರೇ ಆಗಲಿ, ಯಾವುದೇ ಪಾರ್ಟಿಯವರಾಗಲಿ 7 ದಿನ ಅಲ್ಲೇ ಸಿಗ್ತೀವಿ. ಸೊ ಇಂಥವ್ರನ್ನ ಆಯ್ಕೆ ಮಾಡಿ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ, ಜನಗಳು ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ ಲೋಕಲ್ ಆಗಬೇಕು, ಲೋಕಲ್ ಸಮಸ್ಯೆಗಳನ್ನು ಅರ್ಥವ್ರಾಗಬೇಕು. ಅಲ್ಲಿ ಅನೇಕ ಭಾಷೆ, ಅನೇಕ ವಿಭಿನ್ನ ಸಂಸ್ಕೃತಿ ಇರ್ತಕ್ಕಂಥ ಒಂದು NH4 NH13 ಜಾಯಿನ್ ಆಗಿರ್ತಕ್ಕಂಥ ಏಕೈಕ ಸಿಟಿ ನಮ್ಮದು ಯಾವುದೋ ಹಿರಿಯೂರು. ವಾಣಿವಿಲಾಸ್ ಸಾಗರದಂಥ ಮಹಾಸಾಗರ ಮಹಾರಾಜರು ಕಟ್ಟಿರ್ತಕ್ಕಂಥ ಡ್ಯಾಮು ಫುಲ್ಲಾಗಿದೆ 2 ವರ್ಷ. ಸೊ ಅದನ್ನೆಲ್ಲ ಸದ್ಬಳಕೆ ಮಾಡಿಕೊಂಡು ಅಲ್ಲಿ ಕುಡಿಯೋ ನೀರನ್ನು ಉಪಯೋಗಿಸ್ಕೊಳ್ಳೋದಾಗಲಿ, ಬೇರೆ ಬೇರೆ ತಾಲೂಕಿನವರೆಲ್ಲ ವಾಣಿವಿಲಾಸ್ ನೀರು ಕುಡಿತಾ ಇದ್ದಾರೆ, ನಮ್ಮ ತಾಲೂಕಿನವ್ರು ನೀರು ಕುಡಿತಾ ಇಲ್ಲ. ವಾಣಿವಿಲಾಸ್ ಸಾಗರದಿಂದ ಶುಗರ್ ಫ್ಯಾಕ್ಟ್ರಿ, ವಾಣಿವಿಲಾಸ್ ಸಕ್ಕರೆ ಕಾರ್ಖಾನೆ ಇದೆ, ಅದು ಪುನರಾರಂಭ ಆಗಿಲ್ಲ, ಸೀಮೆ ಜಾಲಿ ಬೆಳೆದಿದೆ. ಈ ಎಲ್ಲದರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಸ್ಥಳೀಯರಾದರೆ ಇದನ್ನು ಯೋಚನೆ ಮಾಡ್ತಾರೆ.